ಎಂದೂ ನೋಡಿದಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಈ ಸರ್ಕಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಭ್ರಷ್ಟ ಸರ್ಕಾರ, ಮತ್ತೆ ಏನಕ್ಕೂ ಉಪಯೋಗ ಆಗುದಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ. ಏನಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳು ಜನತೆ ಕೊಡ್ತಾ ಇಲ್ಲ. ಮಹಿಳೆಯರು ಚಾಲೆಂಜ್ ಮಾಡಿಕೊಂಡು ಇವತ್ತು ಈ ಭಾರತ ದೇಶದ ಮಹಿಳೆಯರು ಎಲ್ಲರೂ ಕೂಡ, ಅಕ್ಕ ತಂಗಿಯರು ಎಲ್ಲರೂ ಕೂಡ ಚಾಲೆಂಜ್ ಮಾಡಿಕೊಂಡು ಈ ಒಕ್ಕೂಟವನ್ನ ಕಿತ್ತೊಗೆಯೋದಕ್ಕೆ ಎಲ್ಲ ಇವತ್ತು ವಿಧಾನಸೌಧದಲ್ಲಿ ಬಿಸಿನೆಸ್ ಆಗ್ತಾ ಇದೆ, ವ್ಯವಹಾರಗಳಾಗ್ತಾ ಇದೆ. ಈ ಒಂದು ಭ್ರಷ್ಟ ಸರ್ಕಾರ ಕಿತ್ತೊಗೆಯಬೇಕು. ಮುಂದಿನ ದಿವಸಗಳಲ್ಲಿ ನಿನ್ನೆ ಎಲ್ಲ ಮೊನ್ನೆ ಲೋಕಸಭೆಯಲ್ಲಿ ಭಾರತ ದೇಶದಕ್ಕೆ ಹೆಣ್ಮಕ್ಳು ಆದ ಅವಮಾನ ನಿಜವಾಗ್ಲೂ ಕೂಡ ಅವರು ಯಾರು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ, ಕಗ್ಗೊಲೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಏನಿವತ್ತು ಇಂಡಿಯಾ ಒಕ್ಕೂಟ ಇದನ್ನ ವಿರೋಧ ಮಾಡಿದರೆ ಅವರನ್ನ ಕಿತ್ತೊಗೆಯುವ ಕೆಲಸ ನಾವು ಮಾಡಬೇಕಾಗುತ್ತೆ. ಫಸ್ಟ್ ಪ್ರಥಮ ಕೆಲಸ ಮಹಿಳೆಯರು ವಿಶೇಷವಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮಹಿಳೆಯರು ಚಾಲೆಂಜ್ ಮಾಡಿಕೊಂಡು ಇವತ್ತು ಈ ಭಾರತ ದೇಶದ ಮಹಿಳೆಯರು ಎಲ್ಲರೂ ಕೂಡ, ಅಕ್ಕ ತಂಗಿಯರು ಎಲ್ಲರೂ ಕೂಡ ಚಾಲೆಂಜ್ ಮಾಡಿಕೊಂಡು ಈ ಒಕ್ಕೂಟವನ್ನ ಕಿತ್ತೊಗೆಯೋದಕ್ಕೆ ಎಲ್ಲ ನಾವು ಬಣ ತೊಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಜನತೆಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಡ್ತೇನೆ. ವಿಶೇಷವಾಗಿ ನಮ್ಮ ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ಮಾನ್ಯ ಮೋದಿಜಿಯವರು ಇದನ್ನ ತಂದಿದ್ದಾರೆ, ಈ ಬಿಲ್ ಅನ್ನು. ಪ್ರಥಮವಾಗಿ ನಮ್ಮ ದೇವೇಗೌಡರು 96ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಬಿಲ್ ಅನ್ನ ಪ್ರಥಮವಾಗಿ ತಂದರು. ಅದರ ಆಗಿನ ಪ್ರೈಮ್ ಮಿನಿಸ್ಟರ್ಗೂ ಕೂಡ ರೆಕಮೆಂಡ್ ಮಾಡಿದ್ರು. ಮತ್ತೆ ಮೊನ್ನೆ ನಮ್ಮ ಕೇಂದ್ರ ಮಂತ್ರಿಗಳಾದ ಮಾನ್ಯ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಒಂದು ಹಾಫ್ ಅನ್ ಅವರ್, ಮುಕ್ಕಾಲು ಗಂಟೆ ಪಾರ್ಲಿಮೆಂಟ್ ಅಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರನ್ನೆಲ್ಲ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕಾದ ನಮ್ಮ ಆದ್ಯತೆಯ ಕರ್ತವ್ಯ. ಇವತ್ತು ನಾವು ಕಾಣ್ತಾ ಇದ್ದೇವೆ. ನಾನು 45 ವರ್ಷದಿಂದ ಈ ಅಸೆಂಬ್ಲಿ ಮೆಂಬರ್ ಆಗಿದ್ದೆ. ಎಂದೂ ನೋಡಿದಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಈ ಸರ್ಕಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಭ್ರಷ್ಟ ಸರ್ಕಾರ, ಮತ್ತೆ ಏನಕ್ಕೂ ಉಪಯೋಗ ಆಗುದಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ. ಏನಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳು ಜನತೆ ಕೊಡ್ತಾ ಇಲ್ಲ. ಏನ್ ಅಭಿವೃದ್ಧಿ ಕಾರ್ಯಕ್ರಮಗಳು? 100ಕ್ಕೆ 100ರಷ್ಟು ಕೂಡ ಈ ಸರ್ಕಾರ ಫೇಲ್ ಆಗಿದೆ. ಒಂದು ಮನೆ ಕೊಟ್ಟಿಲ್ಲ, ಒಂದು ರೋಡ್ ಕೊಟ್ಟಿಲ್ಲ, ಅಥವಾ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅದರ ಬಗ್ಗೆ ಚಿಂತನೆನೇ ಇಲ್ಲ ಅವ್ರಿಗೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಬರೀ ಇವತ್ತು ವಿಧಾನಸೌಧದಲ್ಲಿ ಬಿಸಿನೆಸ್ ಆಗ್ತಾ ಇದೆ, ವ್ಯವಹಾರಗಳಾಗ್ತಾ ಇದೆ. ಈ ಭ್ರಷ್ಟ ಸರ್ಕಾರ ಕಿತ್ತೊಗೆಯಬೇಕು. ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಕೂಡ NDA ಸರ್ಕಾರವನ್ನ ಸ್ಥಾಪನೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದಕ್ಕೆ ಯಾರು ಇವತ್ತು DMK ಪಕ್ಷ ಆಗ್ಬೋದು, ಅಥವಾ UPಯಲ್ಲಿ ಇವರು ಸರ್ಕಾರ ಇರ್ಬೋದು, ಇವರ ಪಕ್ಷ ಯಾವ್ದೋ ಪಕ್ಷ ಇರ್ಬೋದು, ಅಥವಾ ಕಲ್ಕಟ್ಟಾದ ಪಕ್ಷ ಇರ್ಬೋದು, ಎಲ್ಲ TMC ಪಕ್ಷ ಇರ್ಬೋದು, ಎಲ್ಲ ಇಂಡಿಯಾ ಮಿತ್ರ ಪಕ್ಷಗಳನ್ನ ಕಿತ್ತೊಗೆಯುವುದು ಪ್ರಪ್ರಥಮ ನಮ್ಮ ಕೆಲಸ. ಆದ್ದರಿಂದ ನಾನು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಾರ್ಟಿಯ ಮುಖಂಡರನ್ನು ಕೂಡ ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ಅಕ್ಕ ತಂಗಿಯರನ್ನು ಕೂಡ ವಿನಂತಿ ಮಾಡಿಕೊಳ್ತೇನೆ. ಪ್ರತಿಯೊಂದು ತಾಲೂಕಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮ್ಮ NDA ಪಕ್ಷಕ್ಕೆ, ನಮ್ಮ ಮೋದಿಜಿಯವರಿಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ನಾವು ಧೈರ್ಯವನ್ನ ತುಂಬಬೇಕು, ಶಕ್ತಿಯನ್ನು ತುಂಬಬೇಕು ಅಂತ ನಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ನಾನು ಮಾತನ್ನು